ನಮಸ್ಕಾರ ಸ್ನೇಹಿತರೆ, ಮೂವಿ ಕ್ಯಾಂಪಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೂರ್ಯವಂಶ, ಡಾಕ್ಟರ್ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ನಟಿಸಿರುವಂತಹ ಸೂರ್ಯವಂಶ ಚಿತ್ರ ಇವತ್ತಿಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿತ್ರವಾಗಿದೆ. 25 ವರ್ಷದ ಹಿಂದೆ ಸೂರ್ಯವಂಶ ಇದೇ ಜೂನ್ 11ನೇ ತಾರೀಕಿನಂದು ಬಿಡುಗಡೆ ಆಗಿತ್ತು. ವಿಷ್ಣುವರ್ಧನ್ ನಟಿಸಿರುವಂತಹ ಈ ಒಂದು ರಜತೋತ್ಸವವನ್ನು ಕಂಡಂಥ ಅನೇಕ ಚಿತ್ರದ ಸಾಲಿಗೆ ಈ ಚಿತ್ರ ಕೂಡ ಸೇರುತ್ತೆ. ಸಿನಿಮಾ ಪ್ರದರ್ಶಕರಾಗಿ, ಹಂಚಿಕೆದಾರರಾಗಿ ಅವರೆಲ್ಲ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿ ಇರುವಂತಹ HD ಕುಮಾರಸ್ವಾಮಿ ಅವರು ಮತ್ತು ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದರು. ಮಲ್ಟಿಪ್ಲೆಕ್ಸ್ ಇರದಂತಹ ಆ ಕಾಲದಲ್ಲೇ ಸೂರ್ಯವಂಶ 15 ಕೋಟಿ ಬಾಕ್ಸ್ ಆಫೀಸ್ ಬ್ಲಾಕ್ ಬಸ್ಟರ್ ದಾಖಲೆಯನ್ನು ಕಲೆಕ್ಷನನ್ನು ಮಾಡಿತ್ತು. ಇವರು ಶರತ್ ಕುಮಾರ್, ರಾಧಿಕಾ, ದೇವಯಾನಿ ಇವರೆಲ್ಲ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ತಮಿಳಿನ ಸೂಪರ್ ಹಿಟ್ ಚಿತ್ರ ಸೂರ್ಯವಂಶಂ. ಇದರ ಚಿತ್ರದ ರೀಮೇಕ್ ಚಿತ್ರ ಸೂರ್ಯವಂಶ. ಆದರೆ ಎಸ್ ನಾರಾಯಣ್ ಎಷ್ಟು ಅಚ್ಚುಕಟ್ಟಾಗಿ ಚಿತ್ರ ಮಾಡಿದ್ರು ಅಂದರೆ, ಮೂಲ ಚಿತ್ರ ನೋಡದೇ ಇರುವಂತಹ ಪ್ರೇಕ್ಷಕರಿಗೂ ಕೂಡ ಇದೊಂದು ಒರಿಜಿನಲ್ ಚಿತ್ರ ಅನ್ನೋ ಹಾಗೆ, ಸ್ವಮೇಕ್ ಚಿತ್ರ ಅನ್ನೋ ಹಾಗೆ ಫೀಲ್ ಕೊಡ್ತಾ ಇತ್ತು. ಇದು ಇನ್ನು ತಂದೆ ಮಗನ ಪಾತ್ರದಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ್ದಂತಹ ವಿಷ್ಣುವರ್ಧನ್ ಅವರ ಅದ್ಭುತವಾದ ಅಭಿನಯನೇ ಈ ಚಿತ್ರದ ಹೈಲೈಟ್ ಆಗಿತ್ತು. ವಿಷ್ಣುವರ್ಧನ್ ಜೊತೆ ಕಾಣಿಸಿಕೊಂಡಂತಹ ಲಕ್ಷ್ಮಿ ಮನೋಜ್ಞವಾಗಿ ಅಭಿನಯಿಸಿದರು. ಬಾಲಿವುಡ್ನಲ್ಲಿ ಅಂತಹ ಯಶಸ್ಸನ್ನು ಕಾಣದಂತಹ ನಾಯಕ ನಟಿ ಇಶಾ ಕೊಪ್ಟಿಕರ್ ಈ ಚಿತ್ರದಲ್ಲಿ ಅತ್ಯುತ್ತಮವಾಗಿ ನಟಿಸಿದರು. ಇನ್ನು ವಿಜಯಲಕ್ಷ್ಮಿ, ಎಸ್ ನಾರಾಯಣ್, ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು ಹಾಗೆ ದೊಡ್ಡ ತಾರಾ ಬಳಗ ಈ ಚಿತ್ರದಲ್ಲಿತ್ತು. ಜೊತೆಗೆ ಇವರೆಲ್ಲರ ಹಾಸ್ಯ ದೃಶ್ಯಗಳು ಇವತ್ತಿಗೂ ನಮಗೆ ನಗುವನ್ನು ತರಿಸುವಂತಹದ್ದಾಗಿರುತ್ತೆ. ಈ ಚಿತ್ರದ ಯಶಸ್ಸಿಗೆ ಇನ್ನು ಸಂಗೀತ ಕೂಡ ಪ್ರಮುಖ ಪಾತ್ರ ವಹಿಸಿತ್ತು. ಮನೋಹರ್ ಅವರ ಮೂಲ ಚಿತ್ರದ ಯಾವುದೇ ಹಾಡುಗಳನ್ನು ನಕಲು ಮಾಡದೆ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದರು ವಿ ಮನೋಹರ್. ಅದರಲ್ಲೂ ಸೇವಂತಿಯೇ, ಮೇಘಗಳ ಬಾಗಿಲಲ್ಲಿ ಹಾಡುಗಳು ಯಾವತ್ತಿಗೂ ಗುನುಗಿಕೊಳ್ಳುವಂತೆ ಮಾಡುತ್ತೆ. ವಿಷ್ಣುವರ್ಧನ್ ಈ ಚಿತ್ರದಲ್ಲಿ ಒಂದು ಹಾಡನ್ನು ಹಾಡಿದರು. ಚಿತ್ರದ ತೆಲುಗು ಅವತರಣಿಕೆಯಲ್ಲಿ ವೆಂಕಟೇಶ್ ಮತ್ತು ಹಿಂದಿಯಲ್ಲಿ ಅಮಿತಾಬ್ ಕೂಡ ಅಭಿನಯಿಸಿದರು. ಕನ್ನಡದಷ್ಟು ಯಶಸ್ಸು ಅಲ್ಲಿ ಕಾಣಲಿಲ್ಲ, ಆದರೂ ಕೂಡ ಅದೊಂದು ಉತ್ತಮ ಪ್ರಯತ್ನ ಆಗಿ ಮೂಡಿಬಂದಿತ್ತು. ಅಭಿನಯದ ವಿಷಯ ಬಂದಾಗಲೂ ಕನ್ನಡದಲ್ಲಿ ವಿಷ್ಣು ಅವರ ಎರಡೂ ಪಾತ್ರಗಳು ತೆರೆ ಮೇಲೆ ವಿಜೃಂಭಿಸಿದ್ದ ರೀತಿ ಆ ಎರಡೂ ಭಾಷೆಗಳಲ್ಲಿ ಮೂಡಿ ಬಂದಿರಲಿಲ್ಲ. ವೀರಪ್ಪ ನಾಯಕ ಚಿತ್ರದಲ್ಲಿ ವಿಷ್ಣುವನ್ನು ನಿರ್ದೇಶಿಸಿದ್ದಂಥ ಎಸ್ ನಾರಾಯಣ್ಗೆ ವಿಷ್ಣುವರ್ಧನ್ ರವರ ಜೊತೆ ಇನ್ನಷ್ಟು ಚಿತ್ರ ಮಾಡೋದಕ್ಕೆ ಆ ಸಿನಿಮಾ ಬುನಾದಿಯನ್ನು, ಈ ಸೂರ್ಯವಂಶ ಸಿನಿಮಾ ಬುನಾದಿಯನ್ನು ಹಾಕಿತ್ತು. ಈಗಲೂ ಟಿ ವಿನಲ್ಲಿ ಈ ಚಿತ್ರ ಪ್ರಸಾರ ಆದರೆ ಮನೆ ಮಂದಿಯೆಲ್ಲ ಚಿತ್ರವನ್ನು ನೋಡಿ ಆಸ್ವಾದಿಸಬಹುದಾದಂತಹ ಅತ್ಯುತ್ತಮ ಚಿತ್ರ ಸೂರ್ಯವಂಶ ಅಂತಂದರೆ ಅದು ತಪ್ಪಲ್ಲ.